ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದವರೇ, ಬಹಳ ಸಂತೋಷದಿಂದ ಪ್ರಾರ್ಥನೆಯಿಂದ ಈ ದಿನ ನಮಗೆ ದೇವರ ವಾಕ್ಯವನ್ನು ಆಲಿಸಲು, ಪ್ರಾರ್ಥಿಸಲು ಮನಸ್ಸನ್ನು, ಶರೀರವನ್ನು ಸಿದ್ಧಪಡಿಸೋಣ. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಎಂದು ನಮಗೆ ಗೊತ್ತು. ಆದರೂ ಇನ್ನೂ ಹೆಚ್ಚಾಗಿ ಅರ್ಥವಾಗುವ ರೀತಿ ದೇವರು ನಮ್ಮನ್ನು ಕುಟುಂಬದವರಿಗೆ ಅರ್ಥವಾಗುವ ರೀತಿ ದೇವರು ನನ್ನ ಜೀವನದಲ್ಲಿ ಸ್ಪಂದಿಸಲಿ, ದೇವರ ಸಹಾಯ ಲಭಿಸಲಿ. ದೇವರ ವಾಕ್ಯ ಹೃದಯದಲ್ಲಿ ಇರುವವನ ಹತ್ತಿರ ಅನುಗ್ರಹಗಳು ಹುಡುಕಿ ಬರುತ್ತದೆ. ನಮಗೆ ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. 2 ಅರಸುಗಳ ಗ್ರಂಥ 3ನೇ ಅಧ್ಯಾಯ 11 ಮತ್ತು 12ನೇ ವಾಕ್ಯವನ್ನು ಆಲಿಸೋಣ. ಆದರೆ ಯೆಹೋಷಾಫಾಟನು ಸರ್ವೇಶ್ವರನ ಸನ್ನಿಧಿಯಲ್ಲಿ ನಮ್ಮ ಪರವಾಗಿ ವಿಚಾರಿಸಬಲ್ಲ ಪ್ರವಾದಿ ಇಲ್ಲಿ ಯಾರೂ ಇಲ್ಲವೇ ಎಂದು ಕೇಳಿದನು. ಆಗ ಇಸ್ರಾಯೇಲ್ ಅರಸನ ಸೇವಕರಲ್ಲೊಬ್ಬನು, ಶಫಟನ ಮಗನು, ಎಲಿಯನ ಕೈಗೆ ನೀರು ಕೊಡುತ್ತಿದ್ದವನು ಆದ ಎಲೀಷನೆಂಬ ಪ್ರವಾದಿ ಇಲ್ಲಿರುತ್ತಾನೆ ಎಂದು ಉತ್ತರ ಕೊಟ್ಟನು. ಯೆಹೋಷಾಫಾಟನು, ಅವನು ಹೇಗೋ ಸರ್ವೇಶ್ವರನ ಉತ್ತರವನ್ನು ತಿಳಿಸುವನು ಎಂದದ್ದರಿಂದ ಇಸ್ರಾಯೇಲ್ ಹಾಗೂ ಏದೋಮ್ ರಾಜ್ಯಗಳ ಅರಸರು ಯೆಹೋಷಾಫಾಟನೊಡನೆ ಎಲೀಷನ ಬಳಿಗೆ ಬಂದರು. ಪ್ರಿಯರೇ, ಎಲಿಯನ ಕೈಯಲ್ಲಿ ನೀರು ಕೊಡುತ್ತಿದ್ದವನ ಬಗ್ಗೆ ದೇವರ ವಾಕ್ಯದಲ್ಲಿ ಬರೆದಿದೆ. ಅದು ಒಂದು ಪ್ರವಾದಿಯೋ ದೇವರ ಶುಶ್ರೂಷಕನೋ ಏನೋ ಅಲ್ಲ, ಸಾಧಾರಣ ಒಬ್ಬ ಸೇವಕನ ಕುರಿತು ಆಗಿದೆ ದೇವರ ವಾಕ್ಯದಲ್ಲಿ ನಾವು ಆಲಿಸಿದ್ದು. ನಿಮ್ಮ ಕೈಯಿಂದ ಬೇರೆ ಯಾರಾದರೂ ವಾಕ್ಯವನ್ನು ಆಲಿಸಿದ್ದಾರಾ? ಅದು ಸ್ವರ್ಗದ ಪುಸ್ತಕದಲ್ಲಿ ಲಿಖಿತವಾಗುತ್ತದೆ. ಹಾಲೆಲೂಯಾ. ಪ್ರಿಯರೇ, ಆ ಸೇವಕನ ಹುಡುಕಿ ಆಗಿದೆ ಅರಸುಗಳು ಬಂದಿದ್ದು. ನಾವೆಲ್ಲ ಇಷ್ಟು ಬೆಲೆ ಏನು ಇಲ್ಲದ ಒಂದು ಕಾರ್ಯವೆಂದು ಯೋಚಿಸುತ್ತೇವೆ. ಎಲಿಯನ ಕೈಯಲ್ಲಿ ನೀರು ಹೊಯ್ದುಕೊಟ್ಟ ವ್ಯಕ್ತಿಯಲ್ಲಿ ದೇವರ ಆತ್ಮವಿತ್ತು. ದೇವರ ವಾಕ್ಯ ಆಲಿಸುವುದು ದೇವರನ್ನು ವಿಶ್ವಾಸಿಸುವ ಒಬ್ಬೊಬ್ಬರನ್ನು ಹುಡುಕಿ ಲೋಕದಲ್ಲಿರುವ ಎಷ್ಟೋ ದೊಡ್ಡ ದೊಡ್ಡ ಅನುಗ್ರಹಗಳು ಹುಡುಕಿ ಬರುತ್ತದೆ. ಪ್ರತಿನಿತ್ಯ ವಾಕ್ಯ ಆಲಿಸುವ ನಿಮಗೆ ಸಿಗುವ ಅನುಗ್ರಹ ವರ್ಣಿಸಲಾಗದಷ್ಟು ಅಸಾಧ್ಯವಾಗಿದೆ. ನಿಮ್ಮಿಂದ ಬೇರೆಯವರಿಗೆ ಸಿಗುವ ಅನುಗ್ರಹ ಅದ್ಭುತವಾಗಿರುತ್ತದೆ. ದೇವರ ವಾಕ್ಯ ಆಲಿಸುವ ಪ್ರಿಯರೇ, ಈ ವಾಕ್ಯ ನಿಮ್ಮ ಜೀವನಕ್ಕೆ ಇಳಿದು ಬರಲಿ. ಒಂದು ಸಮಯ ದೇವರಿಗಾಗಿ ಒಂದು ಚಿಕ್ಕ ಕಾರ್ಯವಾಗಿರಬಹುದು ನೀವು ಮಾಡಿರುವುದು. ಮನೆಯಲ್ಲಿ ಪ್ರಾರ್ಥಿಸಲು ಪ್ರೋತ್ಸಾಹ ನೀಡುವ ವ್ಯಕ್ತಿಯಾಗಿರಬಹುದು. ಕುಟುಂಬದಲ್ಲಿ ವಾಕ್ಯ ಆಲಿಸಲು ಪ್ರೇರಣೆ ನೀಡುವ ಒಬ್ಬ ವ್ಯಕ್ತಿಯಾಗಿರಬಹುದು ನೀವು. ಸ್ವರ್ಗ ನಿಮ್ಮನ್ನು ನೋಡುವುದು ಬೆಲೆ ಇರುವ ಒಬ್ಬ ವ್ಯಕ್ತಿಯಾಗಿ. ಹಾಲೆಲೂಯಾ. ನಿಮ್ಮಿಂದ ಆ ಮನೆ ಅನುಗ್ರಹವಾಗಿ ಮಾರ್ಪಡುತ್ತದೆ. ನಿಮ್ಮಿಂದ ಆ ಮನೆ ಅನುಗ್ರಹಿಸಲ್ಪಡುತ್ತದೆ. ಪವಿತ್ರಾತ್ಮರು ನಿಮ್ಮನ್ನು ಸಹಾಯ ಮಾಡುತ್ತಾರೆ. ಹಾಲೆಲೂಯಾ. ಇಂದು ಆಲಿಸಿದ ವಾಕ್ಯವನ್ನು ತಾತ್ಸಾರವಾಗಿ ನೋಡಬಾರದು. ದೇವರ ವಾಕ್ಯ ಆಲಿಸುವ ನಿಮ್ಮಿಂದ ಸಿಗುವ ಸಹಾಯ ಬೇರೆಯವರ ರಕ್ಷಣೆಗೂ ಬಿಡುಗಡೆಗೂ ಕಾರಣವಾಗುತ್ತದೆ. ಹಾಲೆಲೂಯಾ. ನಮಗೆ ಪ್ರಾರ್ಥನೆಯಿಂದ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೆನ್.